Hi, I'm Kaviraj from scoringtarget.com. In this video, we are going to discuss SSLC All Subject and All Medium Blueprints 2025 and 26. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಎಲ್ಲ ವಿಷಯಗಳ ಹಾಗೂ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳ ಬ್ಲೂ ಪ್ರಿಂಟನ್ನು ನೋಡ್ತಾ ಇದ್ವಿ. ಸೊ ಈ ಬ್ಲೂ ಪ್ರಿಂಟನ್ನು ನೀವು ಡೌನ್ಲೋಡ್ ನೋಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ನೋಡ್ಕೋಬೋದು. ಜೊತೆಗೆ SSLCಯ ಒಂದು ಪಾಸಿಂಗ್ ಪ್ಯಾಕೇಜ್, SSLCಯ ಒಂದು 10 ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳು ಹಾಗೂ SSLC ಎಕ್ಸಾಮ್ಗಳಲ್ಲಿ ಕೇಳಬಹುದಾದ ಇಂಪಾರ್ಟೆಂಟ್ ಎಸ್ಸೆಗಳು ಮತ್ತು ಲೆಟರ್ಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ತುಂಬ ಇಂಪಾರ್ಟೆಂಟ್ ಆದಂಥ ಈ ಲಿಂಕ್ಗಳು, ಇವುಗಳನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಈಗ ನಾವು ಮೊದಲನೇದಾಗಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಅಂಕಗಳ ಹಂಚಿಕೆ. ಇದು 2025 ಮತ್ತು 26ನೇ ಸಾಲಿನ SSLC ಪರೀಕ್ಷೆ 1, 2 ಮತ್ತು 3ಕ್ಕೆ 3 ಕೂಡ ಅಪ್ಲೈ ಆಗ್ತಕ್ಕಂಥದ್ದು. ಇಲ್ಲಿ ಏನು ಗೊತ್ತಾಗುತ್ತೆ ನಮಗೆ ಬ್ಲೂ ಪ್ರಿಂಟ್ಗಳಿಂದ ಅಂದರೆ ಯಾವ ಪಾಠಗಳಿಂದ, ಯಾವ ಪದ್ಯಗಳಿಂದ ಮತ್ತು ಯಾವ ಪೂರಕ ಅಭ್ಯಾಸಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವ ಒಂದು ವೇಟೇಜನ್ನು ಇಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ಬೋದು. ಇಲ್ಲಿ ನೋಡ್ಕೊಟ್ಟಿದ್ದಾರೆ ನೋಡಿ, ವಿಷಯದ ಅಧ್ಯಾಯವಾರು ಅಂಕಗಳ ಹಂಚಿಕೆ, ಯಾವ ಚಾಪ್ಟರ್ಗೆ ಎಷ್ಟು ಅಂಕಗಳನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದು. ಇದರ ಜೊತೆಗೆ ನಾನು ಇಂಗ್ಲೀಷ್ ಬ್ಲೂ ಪ್ರಿಂಟ್ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ದ್ವಿತೀಯ ಭಾಷೆ ಇಂಗ್ಲೀಷ್, ಅದರ ಜೊತೆಗೆ ತೃತೀಯ ಭಾಷೆ ಹಿಂದಿ, ಮ್ಯಾಥಮೆಟಿಕ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ, ವಿಜ್ಞಾನ ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮ, ಸಮಾಜ ವಿಜ್ಞಾನ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ, ಜೊತೆಗೆ ಪ್ರಥಮ ಭಾಷೆ ಇಂಗ್ಲೀಷ್. ಈ ಒಟ್ಟಾರೆ 7 ಸಬ್ಜೆಕ್ಟ್ಗಳ ಒಂದು ಬ್ಲೂ ಪ್ರಿಂಟ್ ಇರುತ್ತೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ. ಕನ್ನಡ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬ್ಲೂ ಪ್ರಿಂಟ್ ನೋಡಿದಾಗ ನಮ್ಮ ಭಾಷೆ ಅಂತ ಏನಿದೆ ಗದ್ಯ ಭಾಗ, ಇದು 1 ಅಂಕದ 1 ಪ್ರಶ್ನೆ ಬರುತ್ತೆ, 2 ಅಂಕದ 1 ಪ್ರಶ್ನೆ. ಒಟ್ಟಾರೆ ಈ ಚಾಪ್ಟರ್ನಿಂದ 2 ಪ್ರಶ್ನೆಗಳು, ಅಂಕಗಳು 3. ಅದೇ ರೀತಿ ವ್ಯಾಘ್ರಗೀತೆ ಅಂತ ಒಂದು ಗದ್ಯ ನೋಡ್ತೀವಿ. ಇಲ್ಲಿ 1 ಅಂಕದ 1 ಪ್ರಶ್ನೆ ಇರುತ್ತೆ ಮತ್ತು 3 ಅಂಕದ 1 ಪ್ರಶ್ನೆ, ಒಟ್ಟಾರೆ 4 ಅಂಕಗಳು. ಆಮೇಲೆ ಭಾಗ್ಯಶಿಲ್ಪಿಗಳು ಗದ್ಯದಿಂದ 2 ಅಂಕದ 1 ಪ್ರಶ್ನೆ ಮತ್ತು 3 ಅಂಕದ 1 ಪ್ರಶ್ನೆ, ಒಟ್ಟಾರೆ 5 ಅಂಕ ಇಲ್ಲಿ ನಮ್ಗೆ ಕಾಣ್ತೀವಿ ನೋಡಿ. 2 ಅಂಕದೊಂದು, 3 ಅಂಕದ, ಒಟ್ಟಾರೆ 5 ಅಂಕ. ಅದೇ ರೀತಿ ಈಗ ನಾವು ಈ ಯುದ್ಧ ಒಂದು ಗದ್ಯ ನೋಡ್ತಾ ಇದ್ವಿ. ಯುದ್ಧ ಗದ್ಯದಲ್ಲಿ ನಮಗೆ 3 ಅಂಕದ 1 ಪ್ರಶ್ನೆ ಇದೆ. ಆಮೇಲೆ ಇದು ಒಂದು ಮಾತ್ರ ಕೇಳ್ತಾರೆ, 3 ಅಂಕದ 1 ಮಾತ್ರ ಪ್ರಶ್ನೆ ಈ ಒಂದು ಟಾಪಿಕ್ದಿಂದ ಬರುತ್ತೆ. ಅದೇ ರೀತಿ ಶಬರಿ ಪಾಠದಿಂದ ನೋಡ್ಬೋದು, 4 ಅಂಕದ 1 ಪ್ರಶ್ನೆ ಇದೆ. ಲಂಡನ್ ನಗರ ಒಂದು ಗದ್ಯದಿಂದ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ಅಗ್ನಿಭೂತಿ ವಾಯುಭೂತಿಯರ ಕಥೆಯಿಂದ ಕೂಡ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ಇನ್ನು ಸಂಕಲ್ಪ ಗೀತೆ ನೋಡಿದಾಗ ಇಲ್ಲಿ 4 ಅಂಕದ 1 ಪ್ರಶ್ನೆ ಬರುತ್ತೆ. ಹಕ್ಕಿ ಹಾರ್ತಿವೆ ನೋಡಿದ್ದೀರಾ ಪದ್ಯದಿಂದ 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ಇನ್ನು ಛಲಮನೆ ಮೆರೆವೆಂ ಈ ಒಂದು ಪದ್ಯದಿಂದ 3 ಅಂಕದ 1 ಪ್ರಶ್ನೆ. ಆಮೇಲೆ ಹಸುರು ಪದ್ಯದಿಂದ ಇಲ್ಲಿ ನಮಗೆ ನೋಡ್ತಾ ಇದ್ದೀವಿ 3 ಅಂಕದ 1 ಪ್ರಶ್ನೆ ಇದೆ. ಸೊ ಈ ಥರ ನೀವು ಇಡೀ ಬ್ಲೂ ಪ್ರಿಂಟಲ್ಲಿ ಅಷ್ಟು ಟಾಪಿಕನ್ನು ನೀವು ನೋಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ಪೂರಕ ಅಧ್ಯಾಯಗಳು ಕೂಡ ಇದೆ. ಆಮೇಲೆ ಅಪಠಿತ ಗದ್ಯ ಇದೆ, ವ್ಯಾಕರಣ ಇದೆ, ಛಂದಸ್ಸು, ಅಲಂಕಾರ, ಗಾದೆ, ಪತ್ರಲೇಖನ, ಪ್ರಬಂಧ. ಒಟ್ಟಾರೆ ನಮ್ಮ ಕನ್ನಡ ವಿಷಯಕ್ಕೆ 45 ಪ್ರಶ್ನೆಗಳಿರುತ್ತೆ, ಅಂಕಗಳು 100. ಇದು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇನ್ನು ದ್ವಿತೀಯ ಭಾಷೆ ಇಂಗ್ಲೀಷ್ ನೋಡಿದಾಗ ಆ ಹೀರೋ ಪಾಠದಿಂದ 3 ಅಂಕದ 1 ಪ್ರಶ್ನೆ, ಒಟ್ಟಾರೆ 3 ಅಂಕ ಈ ಒಂದು ಪಾಠದಿಂದ. ದೇರ್ ಈಸ್ ಎ ಗರ್ಲ್ ವಿತ್ ದಿ ಟ್ರ್ಯಾಕ್ಸ್ ಪಾಠದಿಂದ 100 ಅಂಕದ ಕೇವಲ 1 ಪ್ರಶ್ನೆ ಇದೆ. ಆಮೇಲೆ ಜೆಂಟಲ್ಮೆನ್ ಆಫ್ ರಿಯೋನ್ ಮೇಡಿಯೋ ಪಾಠದಿಂದ ಕೇವಲ 2 ಅಂಕದ 1 ಪ್ರಶ್ನೆ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ 2 ಅಂಕದ 1 ಪ್ರಶ್ನೆ. ದ ಕಾನ್ಸರ್ಟ್ ಪಾಠದಿಂದ 2 ಅಂಕದ 1 ಪ್ರಶ್ನೆ. ಆಮೇಲೆ ದ ಡಿಸ್ಕವರಿ ಪಾಠದಿಂದ 3 ಅಂಕದ 1 ಪ್ರಶ್ನೆ. ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ 3 ಅಂಕದ 1 ಪ್ರಶ್ನೆ. ಆಮೇಲೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ 2 ಅಂಕದ 1 ಪ್ರಶ್ನೆ ಇಲ್ಲಿ ಕೇಳ್ತಾರೆ. ಒಟ್ಟಾರೆ ನಮಗೆ ಇಲ್ಲಿ ಬರ್ತಕ್ಕಂಥದ್ದು 8 ಪ್ರಶ್ನೆಗಳು ಗದ್ಯದಿಂದ. ಪಾಠಗಳಿಗೆ ಸಂಬಂಧಪಟ್ಟಂತೆ ಪ್ರೋಸ್ಗಳಿಂದ 8 ಪ್ರಶ್ನೆಗಳು, 20 ಅಂಕ ಇರುತ್ತೆ ಪ್ರೋಸ್ಗೆ. ಇನ್ನು ಪೊಯೆಟ್ರಿ ಸೆಕ್ಷನ್ಗೆ ಬಂದಾಗ ಗ್ರ್ಯಾಂಡ್ ಕ್ಲಮ್ಸೆಟ್ರಿ 4 ಅಂಕದ 1 ಪ್ರಶ್ನೆ. ಕ್ವಾಲಿಟಿ ಆಫ್ ಮರ್ಸಿಗೆ 4 ಅಂಕದ 1 ಪ್ರಶ್ನೆ. ಐ ಆಮ್ ದ ಲ್ಯಾಂಡ್ಗೆ 2 ಅಂಕದ 1 ಪ್ರಶ್ನೆ. ಆಮೇಲೆ ದ ಸಾಂಗ್ ಆಫ್ ಇಂಡಿಯಾ ಏನಿದೆ 4 ಅಂಕದ 1 ಪ್ರಶ್ನೆ ಆಗಿರುತ್ತೆ, ನಿಮಗೆ ಆಪ್ಷನ್ ಆಗಿರುತ್ತೆ. ಅಂದರೆ ಇಲ್ಲಿ ಗ್ರ್ಯಾಂಡ್ ಕ್ಲಮ್ಸೆಟ್ರಿ ಮತ್ತು ದ ಸಾಂಗ್ ಆಫ್ ಇಂಡಿಯಾ ಮಧ್ಯೆ ಆಪ್ಷನ್ ಇರುತ್ತೆ. ಆಮೇಲೆ ಜಾರ್ಜ್ ಪೋಯಮ್ದಿಂದ ನಮಗೆ 3 ಅಂಕದ 1 ಪ್ರಶ್ನೆ. ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ 4 ಅಂಕ ಇರುತ್ತೆ, ಇದು ಕೂಡ ಆಪ್ಷನ್ ಇದೆ. ದ ಬ್ಲೈಂಡ್ ಬಾಯ್ ಇದು 4 ಅಂಕದಿದೆ. ಇದು ಕ್ವಾಲಿಟಿ ಆಫ್ ಮರ್ಸಿ ಜೊತೆಗೆ ಇದೊಂದು ಆಪ್ಷನ್ ಆಗಿರುತ್ತೆ.
ಇನ್ನು ಕೊನೆಯ ಪದ್ಯ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಇದರಿಂದ 3 ಅಂಕದ ಒಂದು ಪ್ರಶ್ನೆ. ಇನ್ನು ಸಪ್ಲಿಮೆಂಟರಿ ರೀಡಿಂಗ್ ಪಾಠಗಳಿಗೆ ಬಂದಾಗ ನಾರಾಯಣಪುರ್ ಇನ್ಸಿಡೆಂಟು 2 ಅಂಕದ ಒಂದು, ಆನ್ ಟಾಪ್ ಆಫ್ ದಿ ವರ್ಲ್ಡ್ ಕೂಡ 2 ಅಂಕದ ಒಂದಿದೆ, ಆಪ್ಷನ್ ಇದೆ. ಅದೇ ರೀತಿ ಅ ಗ್ರೇಟ್ ಮಾರ್ಟಿರ್ ಎವೆಚರ್ಸ್ 2 ಅಂಕದ ಒಂದು ಪ್ರಶ್ನೆ, ದ ವರ್ಡ್ ಆಫ್ ಹ್ಯಾಪಿನೆಸ್ ಕೂಡ 2 ಅಂಕದ ಒಂದು ಪ್ರಶ್ನೆ. ಒಟ್ಟಾರೆ ಸಪ್ಲಿಮೆಂಟರಿ ರೀಡಿಂಗ್ ಪಾಠಗಳು ಏನಿವೆ 4 ಅವೆಲ್ಲವೂ ಕೂಡ 2 ಅಂಕದ ಪ್ರಶ್ನೆ ಇರುತ್ತೆ. ಬಟ್ ಇಲ್ಲಿ 2 ಕ್ವಶನ್ಗಳು ಆಪ್ಷನ್ ಆಗಿರುತ್ತೆ. ಒಟ್ಟಾರೆ ನಮಗೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ 40 ಅಂಕಗಳು ತೋರಿಸ್ತಾ ಇದೆ. ಆಮೇಲೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ನಮ್ಗೆ ಗ್ರಾಮರ್ ಟಾಪಿಕ್ ಇದೆಲ್ಲ ಗೊತ್ತಿದೆ. ಸೊ ನೀವು ಡೀಟೇಲ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಇದನ್ನು ನೋಡ್ಕೋಬೋದು ಒಂದೊಂದಾಗಿ. ಇದಾದ ನಂತರ ನಾವು ನೆಕ್ಸ್ಟ್ ಈಗ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಹೋಗ್ತಾ ಇದೀವಿ. ಹಿಂದಿಯಲ್ಲಿ ನೋಡಿ ಕಾಶ್ಮೀರಿ ಸೇಬು ಈ ಪಾಠದಿಂದ 1 ಅಂಕದ ಪ್ರಶ್ನೆ ಒಂದಿದೆ, 2 ಅಂಕದ ಒಂದು ಪ್ರಶ್ನೆ ಇದೆ. ಗಿಲ್ಲುದಿಂದ 3 ಅಂಕದ ಒಂದು ಪ್ರಶ್ನೆ, ಮೇರಾಜ್ ಬಚ್ಪನ್ದಿಂದ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಬಸಂತ್ ಕಿ ಸಚ್ಚಾಯಿರಿಂದ 4 ಅಂಕದ ಒಂದು ಪ್ರಶ್ನೆ, ಇಂಟರ್ನೆಟ್ ಕ್ರಾಂತಿದಿಂದ 3 ಅಂಕದ ಒಂದು ಪ್ರಶ್ನೆ. ಇಮಾನ್ದಾರಕ್ಕೆ ಸಮ್ಮೇಳನ್ ಮೇ ಇದು ಏನಿದೆ 2 ಅಂಕದ ಒಂದು ಪ್ರಶ್ನೆ ಇದೆ. ದುನಿಯಾ ಮೇ ಪಹಲಾ ಮಕಾನ್ ಏನಿದೆ ಇದು 1 ಅಂಕದ 2 ಪ್ರಶ್ನೆ ಬರುತ್ತೆ. ರೋಬೋಟ್ದಿಂದ 3 ಅಂಕದ ಒಂದು ಪ್ರಶ್ನೆ. ಆಮೇಲೆ ಮಹಿಳಾ ಕಿ ಸಾಹಸ ಗಾಥಾ ಏನಿದೆ ಇದರಿಂದ 3 ಅಂಕದ ಒಂದು ಪ್ರಶ್ನೆ. ಕರ್ನಾಟಕ ಸಂಪದದಿಂದ 3 ಅಂಕದ ಒಂದು ಪ್ರಶ್ನೆ. ಬಾಲ್ ಶಕ್ತಿದಿಂದ 2 ಅಂಕದ ಒಂದು ಪ್ರಶ್ನೆ. ಸೊ ಇಷ್ಟು ನೀವು ಡೀಟೇಲ್ ಆಗಿ ನೀವು ನೋಡ್ತಾ ಹೋಗ್ಬೋದು. ನಾನು ಸ್ಲೋಗೆ ಸ್ಕ್ರೋಲ್ ಮಾಡ್ತೀನಿ. ಇದನ್ನು ಸ್ಕ್ರೀನ್ ಶಾಟ್ ತೆಗೆದು ವಿಡಿಯೋನ ಸ್ಲೋ ಮಾಡಿ ಕೂಡ ನೋಡ್ಬೋದು, ಇಲ್ಲಾಂದರೆ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನಾವು ಮ್ಯಾಥಮೆಟಿಕ್ಸ್ ಹೋಗ್ತಾ ಇದ್ವಿ, ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಇಂಗ್ಲೀಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ 2 ಕೂಡ ಇದೆ. ವಾಸ್ತವ ಸಂಖ್ಯೆಗಳು ಈ ಪಾಠದಿಂದ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ರಿಯಲ್ ನಂಬರ್ಸ್. ಇನ್ನು ಬಹುಪದೋಕ್ತಿ ಏನಿದೆ ಪಾಲಿನಾಮಿನಲ್ಸ್ ಇದರಿಂದ 1 ಅಂಕದ 2 ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಂದ 1 ಅಂಕದ 2 ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ. ಈ ಟಾಪಿಕ್ ನಿಮಗೆ 8 ಅಂಕ ಕೊಡ್ತಾ ಇದೆ, ತುಂಬ ಹೈಯೆಸ್ಟ್ ಅಂಕನ ಹೇಳ್ಬೋದು. ಅದಾದ ನಂತರ ವರ್ಗ ಸಮೀಕರಣ ಇದೆ, ಅದರಿಂದ 1 ಅಂಕದ ಒಂದು, 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಇನ್ನು ಸಮಾಂತರ ಶ್ರೇಣಿಗಳು ಇದು ಕೂಡ 8 ಅಂಕ ಇರುತ್ತೆ. 1 ಅಂಕದ 2, 2 ಅಂಕದ 1, 4 ಅಂಕದ 1. ಆ ನಂತರ ತ್ರಿಭುಜಗಳು ನೋಡ್ಬೋದು. ಹೀಗೆ ನೀವು ಪ್ರತಿಯೊಂದು ಪಾಠವನ್ನು ಇಂಡಿವಿಜುವಲ್ ಆಗಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಅದೇ ರೀತಿ ಈಗ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತ ನೋಡ್ತೀವಿ. SSLC ವಿಜ್ಞಾನ ವಿಷಯ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣದಿಂದ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಆಮೇಲೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠದಿಂದ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಆಮೇಲೆ ಲೋಹಗಳು ಮತ್ತು ಅಲೋಹಗಳು, ಇಲ್ಲಿ ನಾವು ಕೆಳಗಡೆ ಟಾಪಿಕ್ನ ಇಂಗ್ಲೀಷ್ನಲ್ಲಿ ಕೂಡ ಕೊಟ್ಟಿದ್ದಾರೆ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ. ಸೊ ಇದು ಇಂಗ್ಲೀಷ್ ಮಾಧ್ಯಮ ಕೂಡ ಅಲ್ಪಾಗುತ್ತೆ. ಈ ಲೋಹಗಳು ಮತ್ತು ಅಲೋಹಗಳು ಚಾಪ್ಟರಿಂದ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1, 3 ಅಂಕದ 1. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇದರಲ್ಲಿ ನೋಡಿದಾಗ 1 ಅಂಕದ 2 ಕ್ವಶನ್ಗಳಿವೆ, 2 ಅಂಕದ್ದು ಒಂದಿದೆ, 4 ಅಂಕದ ಒಂದು ಪ್ರಶ್ನೆ ಇದೆ. ಇನ್ನು ಜೀವಕ್ರಿಯೆಗಳು, ಲೈಫ್ ಪ್ರೊಸೆಸಸ್ ಇದೇನಿದೆ 2 ಪ್ರಶ್ನೆಗಳಿವೆ, 1 ಅಂಕದ್ದು. ಆಮೇಲೆ 2 ಅಂಕದ ಒಂದು ಪ್ರಶ್ನೆ, 4 ಅಂಕದ 1. ಸೊ ಈ ಥರ ನೀವು ಡೀಟೇಲ್ ಆಗಿ ಒಂದೊಂದು ನೋಡ್ತಾ ಹೋಗ್ಬೋದು. ನಿಯಂತ್ರಣ ಮತ್ತು ಸಹಭಾಗಿತ್ವ 1 ಅಂಕದ 1, 2 ಅಂಕದ 1, ಆಮೇಲೆ 3 ಅಂಕದ 1. ಇನ್ನು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ, ಇದು 2 ಪ್ರಶ್ನೆಗಳು, 1 ಅಂಕದ್ದು, ಆಮೇಲೆ 5 ಅಂಕದ ಒಂದು ಪ್ರಶ್ನೆ ಇದೆ. ಸೊ ಇದೇ ಥರ ನೀವು ಅಷ್ಟು ಚಾಪ್ಟರನ್ನು 13 ಚಾಪ್ಟರನ್ನೆಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗಿ. ಒಟ್ಟು ಪ್ರಶ್ನೆಗಳು ತಮಗಿರೋದು 38 ಅಂಕಗಳು 80. ಆಮೇಲೆ ಸೋಷಿಯಲ್ ಸೈನ್ಸ್, ಇದರಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮ 2 ಕೂಡ ಇದೆ. ಭಾರತಕ್ಕೆ ಯುರೋಪಿಯನರ ಆಗಮನ, ಇಲ್ಲಿ 3 ಅಂಕದ ಒಂದು ಕ್ವಶನ್ ಇರುತ್ತೆ. ಆಮೇಲೆ ಯಾವುದು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ದ ಎಕ್ಸ್ಟೆನ್ಷನ್ ಆಫ್ ದಿ ಬ್ರಿಟಿಷ್ ರೂಲ್, ಇದೇನಿದೆ 2 ಅಂಕದ ಒಂದು ಪ್ರಶ್ನೆ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಇದು 1 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು, ಇದು 1 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ. ಆಮೇಲೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು, 3 ಅಂಕದ ಒಂದು ಪ್ರಶ್ನೆ. ಇಲ್ಲಿ ಕೇವಲ ಅಷ್ಟೇ ಇದೆ.
ಆಮೇಲೆ ಭಾರತ ಸ್ವತಂತ್ರ ಸಂಗ್ರಾಮ 1857 ಏನಿದೆ ಇದು 3 ಅಂಕದ ಒಂದು ಪ್ರಶ್ನೆ. ಆಮೇಲೆ ಸ್ವಾತಂತ್ರ್ಯ ಹೋರಾಟ ಅಂತ ಏನಿದೆ ಅದು 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಸ್ವಾತಂತ್ರ್ಯೋತ್ತರ ಭಾರತ ಏನಿದೆ ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಇದೆ. ಮಹಾಯುದ್ಧಗಳು ಮತ್ತು ಭಾರತ ಪಾತ್ರ ಇಲ್ಲಿ 1 ಅಂಕದ 2 ಪ್ರಶ್ನೆಗಳಿರುತ್ತೆ. ಇನ್ನು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸಾರ್ವಜನಿಕ ಆಡಳಿತ ಇದೇನು 2 ಅಂಕದ ಒಂದು ಪ್ರಶ್ನೆ ಇದೆ. ಆನಂತರ ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು ಇದೇನು 4 ಅಂಕದ ಒಂದು ಪ್ರಶ್ನೆ ಇದೆ. ಭಾರತದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳು ಇದು 3 ಅಂಕದ ಒಂದು ಪ್ರಶ್ನೆ. ಇನ್ನು ಜಾಗತಿಕ ಸಂಸ್ಥೆಗಳು ಇದು 1 ಅಂಕದ 2 ಪ್ರಶ್ನೆಗಳು. ಇನ್ನು ಸೋಷಿಯಾಲಜಿ ಸಮಾಜಶಾಸ್ತ್ರ ಅದರಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ 1 ಅಂಕದ ಒಂದು. ದುಡಿಮೆ ಮತ್ತು ಆರ್ಥಿಕ ಜೀವನ ಇಲ್ಲಿ 3 ಅಂಕದ ಒಂದು ಪ್ರಶ್ನೆ. ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಇಲ್ಲಿ 1 ಅಂಕದ 2 ಪ್ರಶ್ನೆಗಳು. ಸಾಮಾಜಿಕ ಸವಾಲುಗಳು 2 ಅಂಕದ ಒಂದು ಪ್ರಶ್ನೆ. ಅದೇ ರೀತಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಟಾಪಿಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು ಇಲ್ಲಿ ಏನಿದೆ ನಮಗೆ 5 ಅಂಕದ 2 ಪ್ರಶ್ನೆಗಳಿವೆ. ಭಾರತ ಋತುಗಳು ಸೀಸನ್ಸ್ ಇದು 1 ಅಂಕದ ಒಂದು ಪ್ರಶ್ನೆ. ಆಮೇಲೆ ಭಾರತ ಮಣ್ಣುಗಳು ಇದೇನಿದೆ 4 ಅಂಕದ ಒಂದು ಪ್ರಶ್ನೆ ಇದೆ. ಭಾರತದ ಅರಣ್ಯ ಮತ್ತು ಸಂಪತ್ತು ಇದು 3 ಅಂಕದ ಒಂದು ಪ್ರಶ್ನೆ. ಭಾರತದ ಜಲಸಂಪನ್ಮೂಲಗಳು ಇಲ್ಲಿ 2 ಅಂಕದ ಒಂದು ಪ್ರಶ್ನೆ. ಇನ್ನು ಭಾರತ ಭೂಬಳಕೆ ಮತ್ತು ಕೃಷಿ ಇದು 2 ಅಂಕದ ಒಂದು ಪ್ರಶ್ನೆ. ಅದೇ ರೀತಿ ನಾವು ಇನ್ನು ಚಾಪ್ಟರ್ಗಳು ತುಂಬ ಸಾಕಷ್ಟು ಚಾಪ್ಟರ್ಗಳಿವೆ ಸೋಷಿಯಲ್ ಸೈನ್ಸಲ್ಲಿ. ಇನ್ನು ಭಾರತ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು ಇಲ್ಲಿ 5 ಅಂಕದ ಒಂದು ಪ್ರಶ್ನೆ. ಭಾರತದ ಸಾರಿಗೆ ಹಾಗೂ ಸಂಪರ್ಕ 1 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ. ಇನ್ನು ಭಾರತದ ಪ್ರಮುಖ ಕೈಗಾರಿಕೆಗಳು ಇಲ್ಲಿ 1 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ. ಭಾರತದ ನೈಸರ್ಗಿಕ ವಿಕೋಪಗಳು ಇಲ್ಲಿ 3 ಅಂಕದ ಒಂದು ಪ್ರಶ್ನೆ. ಅದೇ ರೀತಿ ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಇಲ್ಲಿ 2 ಅಂಕದ ಒಂದು ಪ್ರಶ್ನೆ. ಗ್ರಾಮೀಣಾಭಿವೃದ್ಧಿ ಇಲ್ಲಿ 3 ಅಂಕದ ಒಂದು ಪ್ರಶ್ನೆ. ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಇಲ್ಲಿ 1 ಅಂಕದ ಒಂದು ಪ್ರಶ್ನೆ ಇದೆ. ಅದೇ ರೀತಿ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂತ 3 ಚಾಪ್ಟರ್ ಇದೆ. ಬ್ಯಾಂಕ್ ವ್ಯವಹಾರಗಳು ಇಲ್ಲಿ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಇನ್ನು ಉದ್ಯಮಶೀಲತೆ ಇಲ್ಲಿ 1 ಅಂಕದ ಒಂದು ಪ್ರಶ್ನೆ. ಕೊನೆಯ ಒಂದು ಚಾಪ್ಟರ್ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಇದೆ. ಇನ್ನು ಕೊನೆಯದಾಗಿ ನಾವು ನೋಡ್ತಿದ್ವಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂದರೆ ಫಸ್ಟ್ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ 14E ಇದೇನಿರುತ್ತೆ ಇದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಇಲ್ಲಿ ಅರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಈ ಒಂದು ಚಾಪ್ಟರಿಂದ 3 ಅಂಕದ ಒಂದು ಪ್ರಶ್ನೆ. ದ ಎಕ್ಸಲರ್ ಆಫ್ ಲೈಫ್ ಏನಿದೆ ಇದು 4 ಅಂಕದ ಒಂದು ಪ್ರಶ್ನೆ. ದ ಗಿಫ್ಟ್ ಆಫ್ ದಿ ಮ್ಯಾಗಿ ಇಲ್ಲೇನಿದೆ 3 ಅಂಕದ ಒಂದು ಪ್ರಶ್ನೆ. ಲೂಯಿಸ್ ಪಾಶ್ಚರ್ ಕಾಂಕರರ್ ಆಫ್ ಡಿಸೀಸ್ ಏನಿದೆ ಇಲ್ಲಿ 4 ಅಂಕದ ಒಂದು ಪ್ರಶ್ನೆ. ವಾಟ್ ಈಸ್ ಮಾರಲ್ ಆಕ್ಷನ್ ಇದು 3 ಅಂಕದ ಒಂದು ಪ್ರಶ್ನೆ. ದ ಐಸ್ ಆರ್ ನಾಟ್ ಹಿಯರ್ ಇಲ್ಲಿ 3 ಅಂಕದ ಒಂದು ಪ್ರಶ್ನೆ. ದ ಗರ್ಲ್ ಹೂ ವಾಸ್ ಆನ್ ಫ್ರ್ಯಾಂಕ್ ಇಲ್ಲಿ 3 ಅಂಕದ ಒಂದು ಪ್ರಶ್ನೆ. ಅ ವಿಲೇಜ್ ಕ್ರಿಕೆಟ್ ಮ್ಯಾಚ್ ಇದು 2 ಅಂಕದ ಒಂದು ಪ್ರಶ್ನೆ. ಕನ್ಸ್ಯೂಮರಿಟೀಸ್ ಕಲ್ಚರ್ ಏನಿದೆ ಇಲ್ಲಿ 2 ಅಂಕದ ಒಂದು ಪ್ರಶ್ನೆ. ಅದೇ ರೀತಿ ದ ಪೈ ಆ್ಯಂಡ್ ದಿ ಟಾಟ್ ಏನಿದೆ ಇಲ್ಲಿ 1 ಅಂಕದ ಒಂದು ಪ್ರಶ್ನೆ. ಆಮೇಲೆ ಪೊಯೆಟ್ರಿಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ. ಟು ಅಪೇರ್ ಆಫ್ ಸಾರಸ್ ಕ್ರೇನ್ ಇಲ್ಲಿ 1 ಅಂಕದ 2 ಅಂಕದ ಒಂದು ಪ್ರಶ್ನೆ. ಅಬ್ರಾಮ್ ಲಿಂಕನ್ಸ್ ಲೆಟರ್ ಇಲ್ಲಿ 4 ಅಂಕದ ಒಂದು ಪ್ರಶ್ನೆ. ಆಮೇಲೆ ವಚನ ಇಲ್ಲಿ 3 ಅಂಕದ ಒಂದು ಪ್ರಶ್ನೆ. ಲೋಚನ್ವಾರ ಏನಿದೆ ಇಲ್ಲಿ 3 ಅಂಕದ ಒಂದು ಪ್ರಶ್ನೆ. ದ ಪಾಯ್ಸನ್ ಟ್ರೀ ಏನಿದೆ ಇಲ್ಲಿ 4 ಅಂಕದ ಒಂದು ಪ್ರಶ್ನೆ. ಆಮೇಲೆ ಸಾನೆಟ್ 73 ಏನಿದೆ 2 ಅಂಕದ ಒಂದು ಪ್ರಶ್ನೆ. ದ ಸ್ಟೋಲನ್ ಬೋಟ್ ಇಲ್ಲಿ 3 ಅಂಕದ ಒಂದು ಪ್ರಶ್ನೆ. ಮೆಂಡಿಂಗ್ ವಾಲ್ 2 ಅಂಕದ ಒಂದು ಪ್ರಶ್ನೆ. ಬುಟ್ಟು 3 ಅಂಕದ ಒಂದು ಪ್ರಶ್ನೆ. ಆಮೇಲೆ CLM ಇದೆ 1 ಅಂಕದ ಒಂದು ಪ್ರಶ್ನೆ. ಇನ್ನು ನಾನ್ ಡೀಟೇಲ್ ಟೆಕ್ಸ್ಟ್ಗಳಿಂದ ಟ್ರೆಜರ್ ಲ್ಯಾಂಡ್ ಐಲ್ಯಾಂಡ್ ಏನಿದೆ ಇಲ್ಲಿ 2 ಅಂಕದ ಒಂದು ಪ್ರಶ್ನೆ. ಆಮೇಲೆ ಕರ್ಣ ಏನಿದೆ ಇದು 3 ಅಂಕದ ಒಂದು ಪ್ರಶ್ನೆ. ಯುಲಿಸಸ್ ಆ್ಯಂಡ್ ಸೈಕ್ಲೋಪಸ್ ಏನಿದೆ ಇಲ್ಲಿ 2 ಅಂಕದ ಮತ್ತು 3 ಅಂಕದ ಒಂದು ಪ್ರಶ್ನೆ. ಆಮೇಲೆ ಗ್ರಾಮರ್ ಮತ್ತು ಕಂಪೋಸಿಷನ್ ಏನಿದೆ ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿಗೆ 1 ಅಂಕದ 9 ಪ್ರಶ್ನೆ ಇರುತ್ತೆ ಮತ್ತು 2 ಅಂಕದ 3 ಪ್ರಶ್ನೆಗಳಿರುತ್ತೆ. ಅನಾಲಜಿಗೆ ಸಂಬಂಧಪಟ್ಟಂಥದ್ದು 1 ಅಂಕದ 4 ಪ್ರಶ್ನೆಗಳು. ಪ್ಯಾಸೇಜ್ ಫಾರ್ ಕಾಂಪ್ರಿಹೆನ್ಷನ್ ಇದು 4 ಅಂಕದ ಒಂದು ಪ್ರಶ್ನೆ. ಎಸ್ಸೆ ರೇಟಿಂಗ್ ಇದು 5 ಅಂಕದ 1 ಪ್ರಶ್ನೆ. ಲೆಟರ್ ರೇಟಿಂಗ್ 5 ಅಂಕದ ಒಂದು ಪ್ರಶ್ನೆ. ಒಟ್ಟಾರೆ 45 ಪ್ರಶ್ನೆಗಳು 100 ಅಂಕಗಳು. ಸೊ ಇಷ್ಟು
ನಾವು ವಿಷಯವನ್ನು ಚರ್ಚೆ ಮಾಡಿದಂಥ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟ್ಗಳು ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಅನುಕೂಲ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ಒಂದು PDF PDF ಡೌನ್ಲೋಡ್ ಮಾಡ್ತಕ್ಕಂಥ ಲಿಂಕ್ ಏನಿದೆ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.